ಹಾಯ್ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ನಾನು ಪ್ರಾನ್ಸ್ ಬಿರಿಯಾನಿ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಪಾತ್ರೆಯಲ್ಲಿ 2ರಿಂದ 3 ಸ್ಪೂನಷ್ಟು ತುಪ್ಪ, 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಗೂ ಅದಕ್ಕೆ ನಾನು ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸು ಮತ್ತು ಸ್ವಲ್ಪ ಸೋಂಪನ್ನು ಹಾಕ್ಕೊಳ್ತೀನಿ. ಇದ್ರ ಜೊತೆಗೆ ನಾನು 4ರಿಂದ 5 ಹಸಿರು ಮೆಣಸಿನಕಾಯಿ ಮತ್ತು 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬಾಡಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು 4ರಿಂದ 5 ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಂತಹ ಈರುಳ್ಳಿ ಮತ್ತು 1 ಸ್ಪೂನಷ್ಟು ಕಲ್ಲುಪ್ಪು ಹಾಗೂ ಅರ್ಧ ಸ್ಪೂನಷ್ಟು ಅರಿಶಿನ ಹಾಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಇದು ಬೆಂದ ಮೇಲೆ ನಾನು 2ರಿಂದ 3 ಹೆಚ್ಚಿಟ್ಕೊಂಡಿದ್ದಂತಹ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಹಾಗೂ ಇದ್ರ ಜೊತೆಗೆ ನಾನು 1 ಹಿಡಿಯಷ್ಟು ಪುದೀನ ಮತ್ತು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೂ ನಾನು ಆಲ್ರೆಡಿ ಮ್ಯಾರಿನೇಟ್ ಮಾಡಿ ಪ್ರಾನ್ಸ್ನ ಇಟ್ಕೊಂಡಿದ್ದೆ. ಆ ಪ್ರಾನ್ಸ್ಗೆ ನಾನು ಏನೇನು ಹಾಕಿದೆ ಅಂತ ಅಂದರೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಗೂ ಸ್ವಲ್ಪ ನಿಂಬೆ ರಸ ಹಾಕಿದೆ. ಸೊ ಆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಂತಹ ಪ್ರಾನ್ಸ್ನ ಕೂಡ ಟೊಮೊಟೊ ಬೆಂದ ಮೇಲೆ ಹಾಕಿ ನಾನಿಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಸೊ ಒಂದು 2 ನಿಮಿಷ ಕಮ್ಮಿ ಉರಿನಲ್ಲೇ ಇಟ್ಟು ಅದನ್ನು ನಾನು ಚೆನ್ನಾಗಿ ಸೆಟ್ ಆಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಅದಾದ ಮೇಲೆ ಚೆನ್ನಾಗಿ ಇವಾಗ ನೋಡ್ತಾ ಇದ್ದೀರಾ 2 ಸ್ಪೂನಷ್ಟು ನಾನು ಮೊಸರು ಹಾಕಿದ್ದೀನಿ. ಮೊಸರು ಹಾಕಿ ಅದು ಎಲ್ಲ ಕಡೆ ಹರಡುವ ಹಾಗೆ ನಾನು ಕಲಸಿ ಅದನ್ನು ಒಂದು 2 to 3 ಮಿನಿಟ್ಸ್ ಬೇಯಕ್ಕಂತ ಮುಚ್ಚಿಟ್ಟಿದ್ದೆ. ಈಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಅಂತ ಹೇಳ್ಬಿಟ್ಟು. ಈಗ ನಾನು ಇದಕ್ಕೆ ಬೇಕಾಗಿರುವಂತಹ ಸ್ಪೈಸಸ್ನ ಕೂಡ ಹಾಕ್ತಾ ಇದ್ದೀನಿ. ಆಲ್ರೆಡಿ ಮ್ಯಾರಿನೇಷನ್ಗೆ ಉಪಯೋಗಿಸಿರೋದ್ರಿಂದ ಇವಾಗ ನಾನು ತುಂಬ ಯಾವುದೇ ರೀತಿಯಾದ ಸ್ಪೈಸಸ್ ಹಾಕ್ತಾ ಇಲ್ಲ. ಬರೀ 2ರಿಂದ 3 ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ ಹಾಗೂ 1 ಸ್ಪೂನ್ನಷ್ಟು ಧನಿಯಾ ಪುಡಿ ಹಾಗೂ 1 ಸ್ಪೂನ್ನಷ್ಟು ಗರಂ ಮಸಾಲ, ಒಂದು ಅರ್ಧ ಚಮಚದಷ್ಟು ಚಿಕನ್ ಮಸಾಲ ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ರೆಡಿ ಆಗೋಷ್ಟರಲ್ಲಿ ನಾನು ಇನ್ನೊಂದು ಸೈಡು ವೈಟ್ ರೈಸ್ನ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೆ. ವೈಟ್ ರೈಸ್ ಇನ್ ದ ಸೆನ್ಸ್ ಅನ್ನಕ್ಕೆ ನಾನು ಸ್ವಲ್ಪ ಪಲಾವ್ ಎಲೆ ಮತ್ತೊಂದು 2ರಿಂದ 3 ಲವಂಗ ಮತ್ತು ಚಕ್ಕೆ ಹಾಕಿ ಅನ್ನನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ಮಾಡಿಟ್ಕೊಂಡಿದ್ದಂಥ ಪ್ರಾನ್ಸ್ ಗ್ರೇವಿ ಒಂದು ಲೇಯರ್ ಆದರೆ ಒಂದು ಲೇಯರ್ ರೈಸ್. ಇದೇ ರೀತಿ ಲೇಯರ್ಸ್ ಆದಮೇಲೆ ಹಾಲಿನಲ್ಲಿ ಕಲಸಿದಂಥ ಕೇಸರಿ ಹಾಕಿ ಕೊತ್ತಂಬರಿ ಸೊಪ್ಪು ಗಾರ್ನಿಷಿಂಗ್ ಮಾಡಿದ್ರೆ ಪ್ರಾನ್ಸ್ ಬಿರಿಯಾನಿ ರೆಡಿ. ಈಸಿ ಟು ಈಟ್.